ಇನ್ ರಾಯಚೂರು ವಾರ್ತೆಗಳ ಪ್ರಾಯೋಜಕರು ಎಂಪೈರ್ ಶೂಟಿಂಗ್ ಶರ್ಟಿಂಗ್ ಟೈಲರಿಂಗ್ हमदास टेक्सटाइल एंड टेलर्स अपोजिट महाराष्ट्र बैंक खरीद ಗಾಂಧಿ ಚೌಕ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30, 40, 40, 60 ಸುತ್ತಳತೆಯಲ್ಲಿ 2 BHK ಮತ್ತು 3 BHK ಮನೆಗಳು ಮಾರಾಟಕ್ಕಿವೆ. ರವೀಂದ್ರ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 500 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹುಬ್ಳಿ ಧಾರವಾಡಕ್ಕೆ ಪ್ರಯಾಣ ಬೆಳೆಸಬಹುದು. ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550077211. The living room above Rahi Diagnostic beside SBI Bank near Gandhi Chowk, Raichur. Mobile 9353654221. AMS Computers Sales and Service 0% EMI Bajaj Finance available. Visit AMS Computers Sales and Service beside SBI Bank Station Road, Raichur. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ 10ನೇ ಘಟಿಕೋತ್ಸವ. ಕೃಷಿ ವೈವಿಧ್ಯತೆ ರಕ್ಷಿಸುವ ಜೊತೆಗೆ ದೇಶದ ಆಹಾರ ಉತ್ಪಾದನೆ ಸವಾಲು ಎದುರಿಸಲು ಮುಂದಾಗಿ ಡಾಕ್ಟರ್ RC ಅಗರ್ವಾಲ್. ಕೃಷಿ ವಿಶ್ವವಿದ್ಯಾಲಯ ಘಟಿಕೋತ್ಸವ. 59 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, ಪದವಿ ಪ್ರದಾನ. ಸಂಸದ ರಾಜಾ ಅಮರೇಶ್ವರ್ ನಾಯಕರಲ್ಲಿ ಕೊರೋನಾ ಸೋಂಕು. ಸಿಎಂ ಸೇರಿ ಅಧಿಕಾರಿಗಳಲ್ಲಿ ಆತಂಕ. ರೈತ ವಿರೋಧಿ ಕಾಯ್ದೆ ರದ್ದಿಗೆ ಆಗ್ರಹಿಸಿ 15ರವರೆಗೆ ವೆಲ್ಫೇರ್ ಪಾರ್ಟಿಯಿಂದ ಜಾಗೃತಿ ಅಭಿಯಾನ. ಅಬ್ದುಲ್ ಲತೀಫ್. ನಗರದ ವಾರ್ಡ್ ನಂಬರ್ 13ರಲ್ಲಿ ಶ್ರೀರಾಮ ಸೇನೆ ಉದ್ಘಾಟನೆ ಕುರಿತು ಸಭೆ. ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನದ ಮುಖ್ಯದ್ವಾರ ಬಾಗಿಲು ನಿರ್ಮಾಣ ಕಾಮಗಾರಿಗೆ ಗಣ್ಯರಿಂದ ಭೂಮಿ ಪೂಜೆ. ಸಿಂಧನೂರು ತಾಲೂಕಿನಲ್ಲಿ ಪ್ರತ್ಯೇಕ ಅಪಘಾತ, 2 ದುರ್ಮರಣ. ಸೀತಮ್ಮ ತಾಂಡದಲ್ಲಿ ಕಲ್ಲಿನ ಕ್ವಾರಿಯಲ್ಲಿ ನೀರಿನಲ್ಲಿ ಮುಳುಗಿ 2 ಬಾಲಕರ ಸಾವು. ಮತ್ತು ನೋಂದಣಿ ಕಚೇರಿ ಬಳಿ ಖಾಸಗಿ ಕಂಪನಿಯ ಕಚೇರಿಯಲ್ಲಿ ಬೆಂಕಿ, ಸುಟ್ಟು ಕರಕಲಾದ ವೈರ್ಗಳು. ವಾರ್ತೆಗಳ ವಿವರ. ಕೃಷಿ ವೈವಿಧ್ಯತೆಯನ್ನು ರಕ್ಷಿಸಿಕೊಳ್ಳುವ ಜೊತೆಗೆ ಆಹಾರ ಭದ್ರತೆ ಮತ್ತು ಜಾನುವಾರುಗಳ ರಕ್ಷಣೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸಲು ಕೃಷಿ ಪದವೀಧರರು ಸಂಘಟಿತ ಪ್ರಯತ್ನಕ್ಕೆ ಮುಂದಾಗುವುದು ಅವಶ್ಯಕವಾಗಿದೆ ಎಂದು ನವದೆಹಲಿಯ ಕೃಷಿ ಅನುಸಂಧಾನ ಪರಿಷತ್ನ ಶಿಕ್ಷಣ ವಿಭಾಗದ ಉಪ ಮಹಾನಿರ್ದೇಶಕ ಡಾಕ್ಟರ್ RC ಅಗ್ರವಾಲ್ ಅಭಿಪ್ರಾಯಪಟ್ಟರು. ಕೃಷಿ ವೈವಿಧ್ಯತೆಯನ್ನು ರಕ್ಷಿಸಿಕೊಳ್ಳುವ ಜೊತೆಗೆ ಆಹಾರ ಭದ್ರತೆ ಮತ್ತು ಜಾನುವಾರುಗಳ ರಕ್ಷಣೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸಲು ಕೃಷಿ ಪದವೀಧರರು ಸಂಘಟಿತ ಪ್ರಯತ್ನಕ್ಕೆ ಮುಂದಾಗುವುದು ಅವಶ್ಯಕವಾಗಿದೆ ಎಂದು ನವದೆಹಲಿಯ ಕೃಷಿ ಅನುಸಂಧಾನ ಪರಿಷತ್ನ ಶಿಕ್ಷಣ ವಿಭಾಗದ ಉಪ ಮಹಾನಿರ್ದೇಶಕ ಡಾಕ್ಟರ್ RC ಅಗರ್ವಾಲ್ ಅಭಿಪ್ರಾಯಪಟ್ಟರು. ಅವರು ಇಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 10ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದರು. ಕೃಷಿ ಉತ್ಪಾದನೆ ಹೆಚ್ಚಿಸುವ ಅನಿವಾರ್ಯತೆ ಇದ್ದು ಆಹಾರ ಒದಗಿಸುವ ಜೊತೆಗೆ ಪೌಷ್ಟಿಕ ಆಹಾರ ಉತ್ಪಾದನೆಗೆ ಗಮನ ಹರಿಸುವ ಅವಶ್ಯಕತೆ ಇದೆ. ಕೃಷಿ ವೈವಿಧ್ಯತೆಯನ್ನು ರಕ್ಷಿಸಲು, ಉತ್ಪಾದನೆ ಹೆಚ್ಚಿಸಲು ಅನೇಕ ನಕಾರಾತ್ಮಕ ಬೆಳವಣಿಗೆಗಳು ಕೃಷಿ ಮೇಲೆ ಪರಿಣಾಮ ಬೀರುತ್ತಿದೆ.
ವಾತಾವರಣದ ಬದಲಾವಣೆ ಒತ್ತಡದಲ್ಲಿ ಪರಿಸರ ಮೇಲಾಗುವ ದುಷ್ಪರಿಣಾಮಗಳನ್ನು ನಿಯಂತ್ರಿಸಬೇಕಿದೆ. ಸ್ಥಳೀಯ ತಳಿಗಳಿಂದ ರೈತರು ದೂರವಾಗುತ್ತಿರುವ ಪರಿಣಾಮವಾಗಿ ಸುಮಾರು 30% ತಳಿಗಳು ಕಳೆದು ಹೋಗುವ ಅಪಾಯದಲ್ಲಿವೆ. 75% ಆಹಾರವನ್ನು 12 ತಳಿಗಳಿಂದ ಮಾತ್ರ ಪಡೆಯಲಾಗುತ್ತಿದೆ. ಸುಸ್ಥಿರ ಕೃಷಿ ಅಭಿವೃದ್ಧಿ ಗುರಿಯನ್ನು ಸಾಧಿಸಲು ದೇಶದ ನೀತಿ ಆಯೋಗ ರೂಪಿಸಿರುವ ಯೋಜನೆಯಂತೆ ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದರು. ಕೃಷಿ ಸಂಶೋಧನೆಗಳು ಮತ್ತು ಅಭಿವೃದ್ಧಿ ಆರ್ಥಿಕ ಪ್ರಗತಿಗೆ ಪೂರಕವಾಗುವ ನೀತಿಗಳನ್ನು ಅವಲಂಬಿಸಿದೆ. ಗ್ರಾಮೀಣ ಜನರು ಅವಲಂಬಿತವಾಗಿರುವ ಕೃಷಿಯ ವೆಚ್ಚವನ್ನು ನಿಯಂತ್ರಿಸುವ ಮೂಲಕ ಪರಿಸರ ಮೇಲಾಗುವ ಅಪಾಯವನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕಿದೆ. ಕೇಂದ್ರ ಸರ್ಕಾರ ಕೃಷಿ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಬೆಂಬಲ ಬೆಲೆ ಖಾತ್ರಿ ಸೇರಿದಂತೆ ಕಾಯ್ದೆಗಳನ್ನು ರೂಪಿಸಿರುವುದು ರೈತರ ರಕ್ಷಣೆಗೆ ಸಹಕಾರಿಯಾಗಲಿವೆ ಎಂದರು. So not only I am congratulating the students who have got the awards and gold medals, but all those students who have been awarded the degrees through this convocation by the Honorable Vice Chancellors. It is really one of the very important day in the life of any student, receiving the degrees. And by receiving the degrees, you have certain commitments. So this day is really very important in each one of your life, in the life of each one of you. So my compliments again, congratulations to all the students for whatever they have received, the degrees, the gold medals or the other kind of awards. I would like to congratulate the Vice Chancellor, the members of the Board of Management, Academic Council, faculty and the staff of this university on their untiring efforts to take this university to a better position among the agricultural universities of our country. Without their commitment, it is not possible that you see this important day. And I know how difficult it is to work under so many constraints, especially during this year when there was a pandemic. And you could complete all the things in time, and you are conducting this convocation despite all the difficulties. So a special compliments to all the Honorable Chairman, the Board of Management, Academic Council, the staff, senior staff, faculty, and especially the students, that they could do their research programs, they could do their studies even during this. ಭೂಸ್ವಾಮ್ಯದ ಗಾತ್ರ ಕುಸಿಯುತ್ತಿರುವ ಕಳವಳಕಾರಿ ಬೆಳವಣಿಗೆಯಲ್ಲಿ ಭಾರತೀಯ ಕೃಷಿ ಸಣ್ಣ ಹಿಡುವಳಿದಾರರು ನೀಡುತ್ತಿದ್ದ ಕೊಡುಗೆ ಅಪಾಯ ಮಟ್ಟದಲ್ಲಿ ಕುಸಿತವಾಗುತ್ತಿದೆ. 1970-71ರಲ್ಲಿದ್ದ ಭೂ ಹಿಡುವಳಿದಾರರು ಕ್ಷೀಣವಾಗುತ್ತಿದೆ. 2030ರ ವೇಳೆಗೆ 0.32 ಹೆಕ್ಟೇರ್ನಷ್ಟು ಹಿಡುವಳಿ ಕುಸಿತವಾಗಲಿದೆ. ಭೂಮಿ ಮತ್ತು ನೀರು ಸಮಸ್ಯೆಗಳಿಂದ ಕೃಷಿ ಉತ್ಪಾದನೆ ಮೇಲೆ ಪರಿಣಾಮವಾಗುತ್ತಲಿದೆ. ದೇಶದ ಜನಸಂಖ್ಯೆ ಹೆಚ್ಚಳವಾಗುತ್ತಿರುವಾಗ ಆದಾಯ ಏರಿಕೆ ಮಾಡುವುದು ಸವಾಲಿನ ಕೆಲಸವಾಗಿದೆ. ದೇಶದ ಸಮಸ್ಯೆಗೆ ಅನುಗುಣವಾಗಿ 2030ರ ವೇಳೆಗೆ 345 ಮಿಲಿಯನ್ ಟನ್ ಆಹಾರ ಉತ್ಪಾದಿಸುವ ಅವಶ್ಯಕತೆಯನ್ನು ಪೂರೈಸಬೇಕಿದೆ. ಮುಂದಿನ 10 ವರ್ಷಗಳಲ್ಲಿ ಪ್ರತಿ ವರ್ಷ 5 ಮಿಲಿಯನ್ ಟನ್ ಆಹಾರ ಉತ್ಪಾದಿಸುವ ಗುರಿ ಸಾಧಿಸಬೇಕಿದೆ. ಕೇಂದ್ರ ಅಂತರ ಸಮಿತಿಯ ಅಂದಾಜಿನಂತೆ 1.8 ರಿಂದ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಳವಾಗಲಿದೆ. ನೆರೆ, ಬರ, ಚಂಡಮಾರುತದಂತಹ ನೈಸರ್ಗಿಕ ವಿಕೋಪಗಳನ್ನು ಎದುರಿಸುವ ಜೊತೆಗೆ ಬೆಳೆಗಳನ್ನು ರೋಗ ನಿರೋಧಕವಾಗಿ ಬೆಳೆಸಬೇಕಿದೆ. ರೈತರ ಜೀವನದ ಮೇಲೆ ಆಗುವ ದುಷ್ಪರಿಣಾಮ ತಡೆಯಲು ಸಂಶೋಧಕರ ಮುಂದೆ ಸವಾಲು ಇದೆ. ಹೊಸ ತಂತ್ರಜ್ಞಾನಗಳು, ಸಂಶೋಧನೆಗಳು, ಕೃಷಿ ಹೊಸ ಅವಕಾಶಗಳನ್ನು ವೃದ್ಧಿಸಬೇಕಿದೆ. ಕೃಷಿ ವ್ಯಾಪಾರ ಬೆಳವಣಿಗೆ ಕೃಷಿ ವಿಜ್ಞಾನಿಗಳ ಮೇಲೆ ಅವಲಂಬಿತವಾಗಿವೆ. ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ವ್ಯತ್ಯಾಸವನ್ನು ಸರಿದೂಗಿಸಲು ಖಾಸಗಿ ಸಹಭಾಗಿತ್ವದ ಅವಶ್ಯಕತೆ ಇದೆ ಎಂದರು. ಸಂಕೀರ್ಣ ಪರಿಸ್ಥಿತಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಪಾತ್ರ ಮಹತ್ವದಾಗಿದ್ದು, ದೇಶದ ಉತ್ಪಾದನಾ ಗುರಿಯನ್ನು ತಲುಪಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಬಳಕೆ ಅನಿವಾರ್ಯವಾಗಿದೆ. ರೈತರಲ್ಲಿ ಕೌಶಲ್ಯದೊಂದಿಗೆ ಜ್ಞಾನ ವೃದ್ಧಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ವಿದ್ಯಾರ್ಥಿಗಳು ಪ್ರಯತ್ನಿಸಬೇಕು. ಗ್ರಾಮೀಣ ಕೃಷಿ ಅಭಿವೃದ್ಧಿಯೊಂದಿಗೆ ಉದ್ಯೋಗ ಸೃಷ್ಟಿ, ಮಹಿಳೆಯರಿಗೆ ಕೃಷಿ ಕೌಶಲ್ಯ ಒದಗಿಸಬೇಕಿದೆ. ಯುವ ಶಕ್ತಿಯನ್ನು ಕೃಷಿಯತ್ತ ಆಕರ್ಷಿಸುವ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಸಾಕಾರಗೊಳಿಸಬೇಕಿದೆ. ಉತ್ಪಾದನೆ ಮಾರುಕಟ್ಟೆ ಸವಾಲುಗಳನ್ನು ನೀಗಿಸಿ ಕೃಷಿ ಜ್ಞಾನ ವೃದ್ಧಿಸುವ ಕೆಲಸಕ್ಕೆ ಕೃಷಿ ವಿದ್ಯಾರ್ಥಿಗಳು, ವಿಜ್ಞಾನಿಗಳು ಜೋಡಿಸಬೇಕೆಂದರು. What is the importance of the biodiversity? And specifically I will tell what is the importance of the agrobiodiversity. Since 1900, about 75% of the plant genetic diversity has been lost because the farmers are using all the high yielding varieties or all the new kind of chemicals or whatever is there.
and now you have seen a trend is going for the organic farming, going for more of a biocontrol and every other kind of thing. Now, it is sometimes unbelievable that how we can lose 75% of the biodiversity. And it's a very alarming situation. And these are the figures given by the Food and Agriculture Organization of the United Nations. I have worked very closely with the FAO for 4 years as a consultant, and I know how it is being debated there. So we are over depending upon some of these species, and we are not diversifying our requirement, food requirement. The farmers will grow more and more crops only once there is a requirement by the consumers. So that kind of awareness also has to be there, and you all know what is the importance of the gene pool. So there is a lot of genetic drift. We are losing the genetic diversity because of this less use of. ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ, ವಿವಿಧ ವಿಭಾಗಗಳ ಮುಖ್ಯಸ್ಥರು, ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 10ನೇ ಘಟಿಕೋತ್ಸವದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪದವಿ ಹಾಗೂ 59 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಸಮಾರಂಭ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ನಡೆಯಿತು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 10ನೇ ಘಟಿಕೋತ್ಸವದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪದವಿ ಹಾಗೂ 59 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಸಮಾರಂಭ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ನಡೆಯಿತು. ರಾಜ್ಯಪಾಲರು ಮತ್ತು ಕೃಷಿ ಸಚಿವರ ಅನುಪಸ್ಥಿತಿಯಲ್ಲಿ ನಡೆದ ಘಟಿಕೋತ್ಸವ ನಡೆಯಿತು. ಸ್ನಾತಕ 243, ಸ್ನಾತಕೋತ್ತರ 121 ಹಾಗೂ 25 ಪಿಎಚ್ಡಿ ಪದವಿ ಪ್ರದಾನ ಮಾಡಲಾಯಿತು. ಸ್ನಾತಕದಲ್ಲಿ 24, ಸ್ನಾತಕೋತ್ತರ 14 ಹಾಗೂ 11 ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಲಾಯಿತು. ಘಟಿಕೋತ್ಸವ ಸಮಾರಂಭದಲ್ಲಿ ಚಿನ್ನದ ಪದಕ ಮತ್ತು ಡಾಕ್ಟರೇಟ್ ಪದವಿ ಪಡೆದ ವಿದ್ಯಾರ್ಥಿಗಳ ಮುಖದಲ್ಲಿ ಎಲ್ಲಿಲ್ಲದ ಸಂತಸ ಮನೆ ಮಾಡಿತು. ಇಬ್ಬರು ವಿದ್ಯಾರ್ಥಿನಿಯರು ತಲಾ 6 ಚಿನ್ನದ ಪದಕಗಳಿಗೆ ಭಾಜನರಾಗಿರುವುದು ವಿಶೇಷವಾಗಿತ್ತು. ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಆಯೋಜಕರು ಸಂಪೂರ್ಣವಾಗಿ ವಿಸ್ತರಿಸುತ್ತಾ ಹೋಗುತ್ತಿದ್ದಂತೆ ಪ್ರೇಕ್ಷಾಗೃಹದಲ್ಲಿ ಕುಳಿತ ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು, ಸಿಬ್ಬಂದಿಯಿಂದ ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುತ್ತಿರುವ ಬಿಎಸ್ಸಿ ಪದವಿಯಲ್ಲಿ ಶಹನಾ ಪೊಲೀಸ್ ಪಾಟೀಲ್ ಅವರಿಗೆ 5 ಚಿನ್ನದ ಪದಕ ಹಾಗೂ ನಗದು ಬಹುಮಾನ ನೀಡಲಾಯಿತು. ಭೀಮರಾಯನಗುಡಿ ಕೃಷಿ ವಿಶ್ವವಿದ್ಯಾಲಯದ ಬಿಎಸ್ಸಿ ಕೃಷಿ ಪದವೀಧರರಾದ ಸುನೀತ್ ದಿರಂಗಿ ಅವರಿಗೆ 4 ಚಿನ್ನದ ಪದಕ ಮತ್ತು ನಗದು ಬಹುಮಾನ ನೀಡಲಾಯಿತು. ವಿಕ್ರಮ್, ರೋಹಿತ್ ಪತ್ತಾರ್, ಚೈತನ್ಯ ಅವರಿಗೆ ತಲಾ ಚಿನ್ನದ ಪದಕ ಹಾಗೂ ನಗದು ಬಹುಮಾನ ನೀಡಲಾಯಿತು. ಕಲಬುರಗಿ ಕೃಷಿ ವಿಶ್ವವಿದ್ಯಾಲಯದ ಬಿಎಸ್ಸಿ ಕೃಷಿ ಪದವೀಧರ ನೇತ್ರಾವತಿಗೆ ಚಿನ್ನದ ಪದಕ ಹಾಗೂ ನಗದು ಬಹುಮಾನ ನೀಡಲಾಯಿತು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ತಾಂತ್ರಿಕ ಬಿಟೆಕ್ ಪದವೀಧರ ರೇಖಾ ಅವರಿಗೆ 5 ಚಿನ್ನದ ಪದಕ ಹಾಗೂ 2 ಕ್ಯಾಶ್ ಪ್ರಶಸ್ತಿ.
ಘಟಿಕೋತ್ಸವ ಸಮಾರಂಭ ಆರಂಭಕ್ಕೂ ಮುನ್ನ ಕೃಷಿ ವಿಶ್ವವಿದ್ಯಾಲಯ ತಾಂತ್ರಿಕ ಮಹಾವಿದ್ಯಾಲಯದಿಂದ ಪ್ರೇಕ್ಷಾಗೃಹ ಸಭಾಂಗಣದವರೆಗೆ ಕುಲಪತಿಗಳು, ಮುಖ್ಯ ಭಾಷಣಕಾರರು ಹಾಗೂ ಸದಸ್ಯರನ್ನು ಮೆರವಣಿಗೆ ಮಾಡಿ ವೇದಿಕೆಗೆ ಕರೆತರಲಾಯಿತು. ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ, ಕೃಷಿ ಅನುಸಂಧಾನ ಪರಿಷತ್ನ ಶಿಕ್ಷಣ ವಿಭಾಗದ ಉಪ ಮಹಾನಿರ್ದೇಶಕ ಡಾಕ್ಟರ್ ಆರ್.ಸಿ. ಅಗರ್ವಾಲ್ ಹಾಗೂ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಹಾಗೂ ವಿವಿಧ ವಿಭಾಗಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ನಾಯಕರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಿಮ್ಸ್ನಲ್ಲಿ ಪರೀಕ್ಷೆ ನಡೆಸಿದಾಗ ಸೋಂಕು ಇರುವುದು ಕಂಡು ಬಂದಿರುವುದರಿಂದ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಂಸದ ರಾಜಾ ಅಮರೇಶ್ವರ್ ನಾಯಕರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಿಮ್ಸ್ನಲ್ಲಿ ಪರೀಕ್ಷೆ ನಡೆಸಿದಾಗ ಸೋಂಕು ಇರುವುದು ಕಂಡು ಬಂದಿರುವುದರಿಂದ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಾದಗಿರಿಯಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಂಸದರು ಭಾಗಿಯಾಗಿದ್ದರು. ಹೊಸಪೇಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿಯೂ ಸಂಸದರು ಭಾಗವಹಿಸಿದ್ದರು. ಅಲ್ಲದೆ ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಸಮನ್ವಯ ಹಾಗೂ ಅಭಿವೃದ್ಧಿ ಸಮಿತಿ ದಿಶಾ ಸಮಿತಿ ಸಭೆಯಲ್ಲಿಯೂ ಭಾಗವಹಿಸಿದ್ದರು. ಅವರ ಸಂಪರ್ಕಕ್ಕೆ ಬಂದಿರುವವರಲ್ಲಿಯೂ ಸೋಂಕು ಕಂಡುಬರುವ ಸಾಧ್ಯತೆಗಳಿವೆ. ಕೊಪ್ಪಳ ಸಂಸದ ಕರಡಿ ಸಂಗಣ್ಣ, ಜಿಲ್ಲಾಧಿಕಾರಿ ಆರ್. ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಸೇರಿದಂತೆ ಅಧಿಕಾರಿಗಳು ಸಂಸದರ ಜೊತೆಯಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದರಿಂದ ಪರೀಕ್ಷೆಗೆ ಒಳಗಾಗಬೇಕಿದೆ. ಈಗ ಜಾಹೀರಾತು. एम्पायर शूटिंग, शर्टिंग, टाइलरिंग। शादी की शॉपिंग हुई नहीं? हैदराबाद बम्बई जाना बल्कि सोच रहा हूँ मैं। हैदराबाद बॉम्बे क्या जाते में यहाँ, हैदराबाद ही तो रायचूर में है। वो कैसा? वो ऐसा देखो सलमान, ये एम्पायर शोरूम में शादी के सूट बूट, लखनवी शेरवानी, जोधपुरी, सफारी, इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते। लेते हुए डालते हुए जान आता उसको। अगर ऐसा है तो इन पुतलों में जान क्यों नहीं है? अरे ये क्या राज है बादशाह भाई? ये राज नहीं मासूम भाई, ये हमराज है। हमराज टेक्सटाइल एंड टेलर्स, अपोजिट महाराष्ट्र बैंक, करीब ಗಾಂಧಿ ಚೌಕ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2 BHK ಮತ್ತು 3 BHK ಮನೆಗಳು ಮಾರಾಟಕ್ಕಿವೆ. ಜೊತೆಗೆ ಬ್ಯಾಂಕಿನ ಲೋನ್ ಸೌಲಭ್ಯ ಕೂಡ ಇದೆ. ಸೌಲಭ್ಯಗಳು NA ಮತ್ತು RDA ಮಾನ್ಯತೆ ಪಡೆದಿದೆ. ವಾಸ್ತುವಿಗೆ ಅನುಗುಣವಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ. 24 ಗಂಟೆ ನೀರಿನ ಸೌಲಭ್ಯವಿದೆ. ಗಾರ್ಡನ್, ಯುಜಿಡಿ ಮತ್ತು ಡ್ರೈನೇಜ್ ಸೌಲಭ್ಯ ಹೊಂದಿದ್ದು 30 ಫೀಟ್ ರಸ್ತೆ ಹೊಂದಿದೆ. ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ರಾಯಚೂರು ರೈಲ್ವೆ ನಿಲ್ದಾಣಕ್ಕೆ 1.5 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ನಿಲ್ದಾಣ 2 ಕಿಲೋಮೀಟರ್ ಅಂತರದಲ್ಲಿದೆ. ನಿಮಗೆ ಅನುಕೂಲವಾಗುವಂತೆ ನಗರಕ್ಕೆ ಹೊಂದಿಕೊಂಡಿದ್ದು ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಮನೆಗಳು ಲಭ್ಯವಿರುತ್ತವೆ. ಕೆಲವು ಮನೆಗಳು ಲಭ್ಯವಿವೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. ಶ್ರೀ ರಾಜಮಾತಾ ಟೆಂಪಲ್ ಪಕ್ಕದಲ್ಲಿ, ಆಫೀಸರ್ಸ್ ಕಾಲೋನಿ ಹಿಂದುಗಡೆ, ಆಶಾಪುರ್ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 94802264 9591155963. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ಸಂಜೆ 7 ಗಂಟೆಗೆ ಅಫ್ಜಲ್ಗಂಜ್ ಹೈದರಾಬಾದ್ನಿಂದ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ. ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಹಿಂದೆ SRL ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸಂಪರ್ಕಿಸಿ. SRL ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ಮೊಬೈಲ್ 9448214106. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೇ ಭೇಟಿ ಕೊಡಿ. The living room above Rahi Diagnostic beside SBI Bank near Gandhi Chowk, Raichur. Mobile 935365 4221.
हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैथ्स, डायग्राम्स, एब्रिविएशंस या किसी भी तरह का कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ಜಿಲ್ಲೆಯಾದ್ಯಂತವಾಗಿ ಜನವರಿ 8ರಿಂದ 15ರವರೆಗೆ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ಲತೀಫ್ ಹೇಳಿದರು. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ಜಿಲ್ಲೆಯಾದ್ಯಂತವಾಗಿ ಜನವರಿ 8ರಿಂದ 15ರವರೆಗೆ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ಲತೀಫ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಕೃಷಿ ಬಿಕ್ಕಟ್ಟು ಎದುರಿಸುತ್ತಿರುವಾಗಲೇ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸಿದ್ದು, ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ನಿಗದಿತ ಬೆಲೆ ಮತ್ತು ಮಾರುಕಟ್ಟೆ ಇಲ್ಲ. ನೀರಾವರಿ ಸೌಲಭ್ಯ, ಬಿತ್ತನೆ ಬೀಜ, ರಸಗೊಬ್ಬರ, ವಿದ್ಯುತ್ ಪೂರೈಕೆ, ದಾಸ್ತಾನು ಕೊಠಡಿ, ಸಾಲ ಸೌಲಭ್ಯ, ತಂತ್ರಜ್ಞಾನಗಳು ರೈತರಿಗೆ ಸಿಗುತ್ತಿಲ್ಲ ಎಂದರು. ರೈತರಿಗೆ ಸೂಕ್ತ ಸಮಯದಲ್ಲಿ ಯಾವುದೇ ಪರಿಹಾರಗಳು ಸಿಗುತ್ತಿಲ್ಲ. ಬೆಳೆಗಳಿಗೆ ಬೆಲೆಗಳು ಸಿಗದ ಪರಿಣಾಮ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಹಳ್ಳಿಯಿಂದ ನಗರಗಳಿಗೆ ವಲಸೆ ಓಡುತ್ತಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಬೇಕಾದ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ಮರೆತಿವೆ ಎಂದು ತಿಳಿಸಿದರು. ದೇಶದ ಕೃಷಿ ದಿವಾಳಿಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ, ಕೃಷಿ ಉತ್ಪನ್ನ ಮತ್ತು ಸರಕು ಸೇವೆಗಳ ಮಾರಾಟ ಕಾಯ್ದೆ ಮತ್ತು ವಿದ್ಯುತ್ ಶಕ್ತಿ ತಿದ್ದುಪಡಿ ಕಾಯ್ದೆಗಳು ರೈತರಿಗೆ ಮಾರಕವಾಗಿವೆ. ಅಂಬಾನಿ, ಅದಾನಿ ಸೇರಿ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಬಂಡವಾಳಶಾಹಿಯ ಪರ ನಿಂತಿದೆ. ಅನ್ನದಾತರ ಜೊತೆಗೆ ನಿಲ್ಲಬೇಕಾದ ಕೇಂದ್ರ ಕಾರ್ಪೊರೇಟ್ ಪರವಾಗಿ ನಿಂತಿರುವುದನ್ನು ಖಂಡಿಸಿದರು. ರೈತ, ಕಾರ್ಮಿಕ, ದಲಿತ, ಅಲ್ಪಸಂಖ್ಯಾತರ, ಮಹಿಳಾ ಮತ್ತು ಜನ ವಿರೋಧಿ ಸರ್ಕಾರಕ್ಕೆ ತಕ್ಕದಾದ ಪಾಠ ಕಲಿಸಿ ದೇಶವನ್ನು ಉಳಿಸಿಕೊಳ್ಳಬೇಕಿದೆ ಎಂದರು. ದೆಹಲಿಯಲ್ಲಿ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಮಹಾರಾಷ್ಟ್ರ ಸೇರಿ ದೇಶದ ಇತರೆ ರಾಜ್ಯಗಳ ರೈತರು ಮಾಡುತ್ತಿರುವ ಹೋರಾಟವು ದೇಶದ ಉಳಿವಿಗಾಗಿ ಮತ್ತು ಆಹಾರದ ಭದ್ರತೆಗಾಗಿ ಮಾಡುತ್ತಿರುವ ಹೋರಾಟವಾಗಿದೆ. ಹೋರಾಟಕ್ಕೆ ಇನ್ನಷ್ಟು ಶಕ್ತಿಯನ್ನು ಬಲಪಡಿಸಲು ಜನವರಿ 8ರಿಂದ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ ಎಂದು ತಿಳಿಸಿದರು. 1 ವಾರಗಳವರೆಗೆ ಜಿಲ್ಲಾ ವ್ಯಾಪ್ತಿ ಜನತೆಯೊಂದಿಗೆ ಚರ್ಚೆ, ಸಂವಾದ, ಹೋರಾಟ, ಪ್ರತಿಭಟನಾ ಮೆರವಣಿಗೆ ಹಾಗೂ ಜನಪ್ರತಿನಿಧಿಗಳ ಕಚೇರಿ ಹಾಗೂ ಮನೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ ಹಾಗೂ ಎಲ್ಲ ಗ್ರಾಮ, ಹೋಬಳಿ, ತಾಲೂಕು ಕೇಂದ್ರಗಳಲ್ಲಿ ಸಮಾವೇಶ ನಡೆಸಲಾಗುತ್ತದೆ ಎಂದು ಹೇಳಿದರು. 8 से 15 तक ये पूरे स्टेट में मुहिम चल रही है. इसमें प्रेस मीट, कार्नर मीटिंग्स, सिंपोजियम, सेमिनार
और किसानों से मुताल्लिक़ जो तंजीमें हैं उन सबका इजलास बुलाकर हुकूमत पर ये दबाव डाला जाना है कि किसान जो चाह रहे हैं उसके मुताबिक फैसले हों। जाहिर है कि जो लोग फसल के लिए और अपने ज़राअत के सिलसिले में सोच रहे हैं, हुकूमत को उनकी सोचनी चाहिए, क्योंकि वो सफ़र हो रहे हैं। तो उसका हल बेहतर यही है कि किसानों से बात की जाए और किसानों के मुतालिबात को तस्लीम किया जाए। हुकूमत को ये सोचना चाहिए कि अब तक 43 दिन गुजर चुके हैं और हुकूमत जो है टालम टोल करते हुए दिन गुजारती जा रही है ताकि ये मोमेंट ख़त्म हो जाए। ये ऐसा नहीं है। किसान जो है पूरी तरह से तैयारी में हैं और वो अपनी बात को मनवाने पर हैं। अब तक कीमती जो है 60-62 जानें ज़ाया हो चुकी हैं। मौसम की कड़कड़ाहट और बारिश सर्दी की में जो है किसान बैठे हुए हैं और उनके जानों के लाले पड़े हुए हैं। हुकूमत को संजीदगी से सोचना चाहिए। सौरव गांगुली को हार्ट का ऑपरेशन पर मोदी जी जो है उनकी सेहत की कामनाएं पेश करते हैं, जबकि यहाँ जो है 60 किसान मर रहे हैं तो उनको कोई पूछने वाला नहीं है। तो इससे अंदाजा होता है कि हुकूमत जो है अपने तयशुदा प्रोग्राम पर किसानों को लाना चाहती है, जो काबिल मजम्मत है, जो काबिल जो है समझिए कि हुकूमत को झुकना चाहिए। वरना आगे चलकर ये आंदोलन अगर फैल गया तो दूसरे सेक्टर भी इसमें अगर शामिल हो जाएं तो पूरा मुल्क जाम हो सकता है। अभी वक्त है, हुकूमत को जो है होश के नाखून लेना चाहिए और जैसा किसान चाह रहे हैं बिलों की वापसी का, उस पर जो है वो अपने आप को तैयार करना चाहिए। ಇದು ಆಕ್ಚುಲಿ ರಾಜ್ಯ ಮಟ್ಟದ ಒಂದು ಜಾಗೃತಿ ಅಭಿಯಾನ. ನಾವು ರಾಯಚೂರು ಜಿಲ್ಲೆಯ ಹಂತದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ, ತಾಲೂಕು ಕ್ಷೇತ್ರಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ನಾವು ವಿವಿಧ ಸಂವಾದಗಳನ್ನು ಪ್ರಗತಿಪರ ಸಂಘಟನೆಗಳ ಮುಖಂಡರೊಂದಿಗೆ ಸೇರಿ ಅಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಕಾರ್ನರ್ ಮೀಟಿಂಗ್ಸ್ಗಳನ್ನು ಮತ್ತು ಸಿಂಪೋಸಿಯಂಗಳನ್ನು ಮತ್ತು ಕರಪತ್ರಗಳನ್ನು ಹಂಚುವ ಮೂಲಕ ಜನರಲ್ಲಿ ನಾವು ಜಾಗೃತಿ ಮೂಡಿಸಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ 8ರಿಂದ 15ರವರೆಗೆ ಇದು ಅಭಿಯಾನ ಇದೆ. ಆದರೂ ನಾವು ಈ ರೈತರು ಎಲ್ಲಿಯವರೆಗೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಆ 3 ಜನ ವಿರೋಧಿ ಮತ್ತು ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ, ಅಲ್ಲಿವರೆಗೂ ಸಹ ನಾವು ಸತತವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಇರುವಂಥದ್ದು ನಾವು ಹೇಳಬೇಕಾದ್ರೆ, ಇಡೀ ಕೇಂದ್ರ ಸರ್ಕಾರದ ಏನು ಧೋರಣೆ ಇದೆ ಅದು ಏಕಪಕ್ಷೀಯವಾಗಿ ರೈತರಿಂದ ಮಾತುಕತೆ ನಡೆಸ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಏನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶೇಖ್ ಫರೀದ್ ಉಮರ್, ಫಾರೂಕ್ ಮುನಿಯಾರ್, ಅಬ್ದುಲ್ ಲತೀಫ್, ಅಬ್ದುಲ್ ಗನಿ, ಫರೀದ್ ಉಮ್ರಿ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 13ರಲ್ಲಿ ಶ್ರೀರಾಮ ಸೇನೆ ಉದ್ಘಾಟನೆ ಕುರಿತು ಸಭೆ ನಡೆಯಿತು. ಶೀಘ್ರದಲ್ಲಿಯೇ ಉದ್ಘಾಟನೆ ದಿನಾಂಕ ನಿಗದಿಗೊಳಿಸಲು ಸಭೆಯಲ್ಲಿ ಚರ್ಚಿಸಲಾಯಿತು. ನಗರದ ವಾರ್ಡ್ ನಂಬರ್ 13ರಲ್ಲಿ ಶ್ರೀರಾಮ ಸೇನೆ ಉದ್ಘಾಟನೆ ಕುರಿತು ಸಭೆ ನಡೆಯಿತು. ಶೀಘ್ರದಲ್ಲಿಯೇ ಉದ್ಘಾಟನೆ ದಿನಾಂಕ ನಿಗದಿಗೊಳಿಸಲು ಸಭೆಯಲ್ಲಿ ಚರ್ಚಿಸಲಾಯಿತು. ಯೂತ್ಸ್ ಕೊಂಡೊಯ್ಯೋದು ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ಡೈವರ್ಷನ್ ಆಗಬಾರ್ದು. ನಮ್ಮ ಒಂದು ಸಂಘಟನೆ ಸ್ಟಾರ್ಟ್ ಆಗಿದೆ. ಯಾವುದೇ ಕಾರಣಕ್ಕೆ ಡೈವರ್ಷನ್ಗಳಾಗಬಾರ್ದು. ಒಂದು ಒಳ್ಳೆಯ ಹಿತಾರ ದೃಷ್ಟಿಯಿಂದ ತಾವೇನು ಮಾಡ್ತಾ ಇದ್ರೆ ಅದಕ್ಕೆ ನಾವು ಜೊತೆಯಲ್ಲಿರ್ತೀವಿ. ಈಗ ತಾವು ಹೇಳಿದ್ರಿ, ಅಂಜನಿ ಆಗಿರ್ಬೋದು, ನಾಗೇಶ್ ಆಗಿರ್ಬೋದು, ಇನ್ನೊಬ್ಬರೇ ಒಳ್ಳೆ ಆ್ಯಕ್ಟಿವ್ ಪರ್ಸನ್ನ ತಾವು ಮಾಡಿರಿ. ಒಂದು ಟೀಮ್ ವರ್ಕ್ ಆಗಿರಬೇಕು. ಯಾವೊಂದು ಪ್ರಾಬ್ಲಮ್ ಇದ್ದರೂ ಸಹ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಎಲ್ಲ ತಾವು ಬೆನ್ನೆಲುಬಾಗಿ ನಿಂತು ನಿಮ್ಮ ಟೀಮಿಗೆ ತಾವು ಸಹಕಾರ ಕೊಡ್ತಾ ಇರಬೇಕು. ನಿಮ್ಮ ಮೇಲ್ಪಟ್ಟು ನಾವು ಧೀರೆ ಇರ್ತೀವಿ ನಿಮ್ಮ ಜೊತೆಯಲ್ಲಿ. ನಮ್ಮ ವಾರ್ಡಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಆಗೋಕ್ಕೆ ಅವಕಾಶ ಕೊಡಬೇಕು. ಒಂದು ಅದೇ ರೀತಿ ಎಲ್ಲ ವಾರ್ಡ್ಗಳಲ್ಲಿ ತಾವೇನು ಬೆಳೆಸ್ತಾ ಇದ್ರಲ್ಲ ಅದಕ್ಕೆ ಒಳ್ಳೆಯ ಸಿಸ್ಟಮ್ ಇದೆ. ಹಲವಾರು ವಿಷಯಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಹೋದಾಗೂ ನಮ್ಮನ್ನಾಗಲಿ ಇನ್ನೊಬ್ಬರ ಒಟ್ಟು ಕರ್ಕೊಂಡು ಹೋಗೋದು, ಒಟ್ಟು ಚೈನ್ ಲಿಂಕ್ ಬೆಳೀತಾ ಇರಬೇಕಿದು. ಯಾವುದೇ ಕಾರಣಕ್ಕೆ ಚೈನ್ ಕಟ್ ಆಗಬಾರ್ದು. ಇವತ್ತು ಇದೇ ಫಸ್ಟ್ ಇಲ್ಲಿ ವಾರ್ಡಲ್ಲಿ ಮಾಡ್ತಿರೋದು ನೀವು? ಎರಡನೇ ವಾರ್ಡ್. ಫಸ್ಟ್ ಇಲ್ಲಿ ಮಾಡಿದ್ರಿ 14 ರೈಟ್. ಇಲ್ಲಿ ಮಾಡಿದ್ರಿ. ಇದಕ್ಕೂ ಇನ್ನೂ ಬೇರೆ ಬೇರೆ ಪಕ್ಷದವರು ಇರ್ತಾರೆ, ಹಿಂದೂಗಳು ಇರ್ತಾರೆ, ಮುಸ್ಲಿಮ್ಗಳು ಎಲ್ಲರೂ ಇರ್ತಾರೆ. ಕೆಲವು ಮೆಸೇಜ್ ಈ ರೀತಿ ನಾವು ಮಾಡ್ತಾಯಿದ್ದೀವಿ. ಒಳ್ಳೆಯದೊಂದು ಮೆಸೇಜ್ ಕೊಡಲು ನಾವು ಮಾಡ್ತಾಯಿದ್ದೀವಿ ಅನ್ನೋದೊಂದು ಎಲ್ಲರೂ ಮೆಸೇಜ್ ಹೋಗ್ಬೇಕಿದೆ. ಆ ರೀತಿ ನೀವು ಮುಂದುವರೆಸ್ರಿ, ನಿಮ್ಮ ಜೊತೆಗಿರ್ತೀವಿ. ಇನ್ನೂ ಹಲವಾರು ನಿಮ್ಮ ಸಂಘಟನೆಯಲ್ಲಿ ಹಲವಾರು ವಿಷಯಗಳಲ್ಲಿ ತಾವು ತೀರ್ಮಾನ ತಗೊಳ್ಬೇಕಾದ್ರೂ ಸಹ
ಎಲ್ಲರೂ ಕಾನ್ಫಿಡೆನ್ಸ್ ತೊಗೋಬೇಕು. ಫಸ್ಟ್ ನೀವು ಒಂದು ಡಿಸಿಷನ್ ತೊಗೋಬೇಕು ಅಂದಾಗ ಎಲ್ಲ ನಿಮ್ಮ ಹಿತೈಷಿಗಳನ್ನ ಕಾನ್ಫಿಡೆನ್ಸ್ ತೊಗೊಂಡು ಮುಂದುವರ್ಸೋದು ನಿಮಗೂ ಒಳ್ಳೆಯದು, ಸಂಘಟನೆಗೂ ಒಳ್ಳೆಯದು. ಆದ ಕಾರಣ ಸಂಘಟನೆ ಬಹಳ ಇಂಪಾರ್ಟೆಂಟ್. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ನಗರಸಭೆ ಸದಸ್ಯರು, ಗೌರವನೀಯರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಈಗಾಗಲೇ ಭಾಳಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ. ಸಂಘಟನೆಯನ್ನು ಯಾವ ರೀತಿ ನಡೆಸ್ಕೊಳ್ಬೇಕು, ಯಾವ ರೀತಿ ಸಮಾಜದಲ್ಲಿ ಹೊರಡಬೇಕು, ನಾವು ಮಾಡಿರುವ ಕೆಲಸಗಳು ಹಾಗೂ ಅದರಲ್ಲಿ ಶಿಸ್ತು ಯಾವ ರೀತಿ ಇರಬೇಕು, ನಮ್ಮ ಒಗ್ಗಟ್ಟು ಯಾವ ರೀತಿ ಇರಬೇಕಂತೇಳಿ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ತಿಳಿಸ್ಕೊಟ್ಟು ಒಂದು ಸಂದೇಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಪಾಲನೆ ನಡೆಸ್ತೀವಿ ಅಂತೇಳಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳಿಂದ ತಿಳಿಸಿದ್ದೀವಿ. ಈ ಒಂದು ಅಮೂಲ್ಯವಾದ ವಿಷಯವನ್ನು ಸದಾ ಮನಸ್ಸಿನಲ್ಲಿ ಪಾಲನೆ ಮಾಡ್ತೀವಿ ನಾವು. ನಂತರ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆಯ ಪ್ರಚಾರ ಆದಷ್ಟು ಶಾಂತಿ ರೀತಿಯಿಂದ ನಮ್ಮ ರಾಯಚೂರಿನಲ್ಲಿ ಹಲವಾರು ಮೂಲೆಗೂ ಹರಡುತ್ತೆ ಅಂತೇಳಿ ಇವತ್ತಿನ ದಿನ ಹೇಳಲಾಗ್ತಿದೆ. ನಂತರ ನನ್ನ ಜೊತೆಗೆ ನೀವೆಲ್ಲರೂ ಸದಾ ನನ್ನ ಒಗ್ಗಟ್ಟಿನಲ್ಲಿ ನನ್ನ ಜೊತೆಗೆ ನಿಂದಿರಬೇಕಂತೇಳಿ ನನ್ನ ವಿನಂತಿ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಕೆ ಉಮೇಶ್ ಬಾಬು, ಉಪಾಧ್ಯಕ್ಷ ನಾಗೇಶ್, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ಶ್ರೀರಾಮ ಸೇನೆ ಪದಾಧಿಕಾರಿಗಳಾದ ತಿರುಮಲೇಶ್, ಅಂಜಿ, ಮಾರ್ಕೆಟ್ ರಾಜು ಯಾದವ್, ವೀರೇಶ್, ಸುರೇಶ್, ನರಸಿಂಹಲು, ಈರೇಶ್, ಕಡಗೋಳು ಶ್ರೀನಿವಾಸ್, ಗೋವಿಂದ್, ಸೀನು ಮೇಸ್ತ್ರಿ, ವಿಶಾಲ್, ತಿಮ್ಮಪ್ಪ, ಜಾನಿ ವಾರ್ಡಿನ ಯುವಕರು ಉಪಸ್ಥಿತರಿದ್ದರು. ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ನಗರದ ಹರಿಜನವಾಡ ಬಡಾವಣೆಯ ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ನಿರ್ಮಾಣ ಕಾಮಗಾರಿಗೆ ಗಣ್ಯರಿಂದ ಭೂಮಿ ಪೂಜೆ ಮಾಡಲಾಯಿತು. ಶ್ರೀ ಕಂಚು ಮಾರಮ್ಮ ದೇವಸ್ಥಾನಕ್ಕೆ ಪ್ರವೇಶಿಸುವ ಎರಡು ಬದಿಗಳಾದ ನಗರದ ಫಾರೂಕ್ ಅನ್ವರ್ ಕಂಪನಿ ಮತ್ತು ಕದ್ವಾಲ್ ರಸ್ತೆಯ ಬಳಿ ಮುಖ್ಯ ದ್ವಾರ ನಿರ್ಮಿಸಲಾಗುತ್ತದೆ. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದ್ವಾರ ಬಾಗಿಲು ನಿರ್ಮಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ ಎ ವಸಂತ್ ಕುಮಾರ್, ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಉಪಾಧ್ಯಕ್ಷೆ ನರಸಮ್ಮ ಮಾಡಗಿರಿ ನರಸಿಂಹಲು, ನಗರಸಭೆ ಸದಸ್ಯರಾದ ಹೇಮಲತಾ ಬೂದೆಪ್ಪ, ಎನ್ಕೆ ನಾಗರಾಜ್ ಹಾಗೂ ಜಾತ್ರೆ ಸಮಿತಿ ಅಧ್ಯಕ್ಷ ಬೋಳಬಂಡೆಪ್ಪ ಕಟ್ಟಿಮನಿ, ಜೆ ಮಾರೆಪ್ಪ, ಗಣೇಶ್ ಪಾಳ್ಯಂ, ಪಿ ಸವಾರೆಪ್ಪ, ಪಿ ನಲ್ಲಾರೆಡ್ಡಿ, ಪಿ ಅಮರೇಶ್, ಈರಣ್ಣ ಭಂಡಾರಿ, ಜೆ ಶಂಶಾಲಂ ಪೂಜಾರಿ, ಆರ್ ಆಂಜನೇಯ, ಪಿ ತೇಜಪ್ಪ, ಫಾರೂಕ್ ಅನ್ವರ್ ಕಂಪನಿಯ ಮಾಲೀಕರು ಹಾಗೂ ಬಡಾವಣೆಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಿಂಧನೂರು ತಾಲೂಕು ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಅಪಘಾತಗಳು ನಡೆದು 2 ಮರಣ ಹೊಂದಿದ ಘಟನೆ ಜರುಗಿದೆ. ಸಿಂಧನೂರು ತಾಲೂಕು ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಅಪಘಾತಗಳು ನಡೆದು 2 ಮರಣ ಹೊಂದಿದ ಘಟನೆ ಜರುಗಿದೆ. ತಾಲೂಕಿನ ತುರುವಿಹಾಳದಲ್ಲಿ ಕೆಇಬಿ ಹತ್ತಿರ ಪಾದಚಾರಿ ಓರ್ವನಿಗೆ ಕಾರು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಪಾದಚಾರಿ ಮೃತಪಟ್ಟಿರುವ ಘಟನೆ ಶನಿವಾರ ಬೆಳಗಿನ ಜಾವ ಜರುಗಿದೆ. ತುರುವಿಹಾಳ ಗ್ರಾಮದ ಬಸವರಾಜ್ ನಾಯಕ್ 25 ವರ್ಷ ಯುವಕ ಮೃತ ದುರ್ದೈವಿ. ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ಯುವಕ ಮನೆಗೆ ಬರುತ್ತಿರುವಾಗ ಹಿಂದೆ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಯುವಕನ ಪ್ರಾಣ ಪಕ್ಷಿ ಸ್ಥಳದಲ್ಲೇ ಹಾರಿ ಹೋಗಿದೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಅಪಘಾತ ಮಾಡಿದ ಕಾರನ್ನು ಎಳೆದೊಯ್ದಿದ್ದಾರೆ. ಈ ಕುರಿತು ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ರಾತ್ರಿ ತಾಲೂಕಿನ ಗೋರೆಬಾಳ ಹತ್ತಿರ ಬೈಕ್ ಹಾಗೂ ಕಾರು ಮುಖಾಮುಖಿ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಗೋರೆಬಾಳ ವಿಎಸ್ಎಸ್ಎನ್ ನಿರ್ದೇಶಕ ಮಲ್ಲಿಕಾರ್ಜುನಗೌಡ 50 ವರ್ಷ ಮೃತ ದುರ್ದೈವಿ. ಮೃತ ವ್ಯಕ್ತಿಯನ್ನು ಮರಣೋತ್ತರ ಪರೀಕ್ಷೆಗೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದ್ದು ಗ್ರಾಮೀಣ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಕಲ್ಲಿನ ಕ್ವಾರೆಯಲ್ಲಿ ಈಜಲು ಹೋಗಿದ್ದ 2 ಬಾಲಕರು ಸಾವನ್ನಪ್ಪಿದ ಘಟನೆ ದೇವದುರ್ಗ ತಾಲೂಕಿನ ಮಲ್ಲೆದೇವರಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜಾರಿ ಸೀತಮ್ಮ ತಾಂಡದಲ್ಲಿ ಶುಕ್ರವಾರದಂದು ನಡೆದಿದೆ. ಕಲ್ಲಿನ ಕ್ವಾರೆಯಲ್ಲಿ ಈಜಲು ಹೋಗಿದ್ದ 2 ಬಾಲಕರು ಸಾವನ್ನಪ್ಪಿದ ಘಟನೆ ದೇವದುರ್ಗ ತಾಲೂಕಿನ ಮಲ್ಲೆದೇವರಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜಾರಿ ಸೀತಮ್ಮ ತಾಂಡದಲ್ಲಿ ಶುಕ್ರವಾರದಂದು ನಡೆದಿದೆ. ಸಂತೋಷ್ ತಂದೆ ವೆಂಕಟೇಶ್ ರಾಠೋಡ್ 15 ವರ್ಷ, ಮಂಜುನಾಥ್ ವೆಂಕಟೇಶ್ ರಾಠೋಡ್ 13 ವರ್ಷ, 2 ಸಹೋದರರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಕಲ್ಲಿನ ಕ್ವಾರಿಯಲ್ಲಿ ಈಜಾಡಲು ನೀರಿಗೆ ಜಿಗಿದಿದ್ದಾರೆ. ಸಮಯ ಆದರೂ ಮಕ್ಕಳು ಮನೆಗೆ ಬಾರದೆ ಇರುವುದರಿಂದ ತಂದೆ ತಾಯಿ ಎಲ್ಲಾ ಕಡೆ ಹುಡುಕಾಡಿದ್ದಾರೆ.
ಕಲ್ಲಿನ ಕ್ವಾರಿ ಬಳಿ ನೋಡಿದಾಗ ಮಕ್ಕಳು ಧರಿಸಿದ ಬಟ್ಟೆಗಳನ್ನು ನೋಡಿ ಅಗ್ನಿಶಾಮಕ ದಳಕ್ಕೆ ಸುದ್ದಿ ಮುಟ್ಟಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅರಕೇರ ಅಗ್ನಿಶಾಮಕ ಠಾಣೆ ಅಧಿಕಾರಿ ಮಾರ್ಕಂಡೇಶ್ವರ ಸ್ವಾಮಿ ನೇತೃತ್ವದ ತಂಡ ನೀರಿನಲ್ಲಿ ಹುಡುಕಾಟ ನಡೆಸಿ ಇಬ್ಬರು ಸಹೋದರರ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಇಬ್ಬರು ಮಕ್ಕಳನ್ನು ಕಳೆದುಕೊಂಡ ಪಾಲಕರು ರೋದನ ಮುಗಿಲು ಮುಟ್ಟಿತು. ನಗರದ ಜಿಲ್ಲಾ ಉಪ ನೋಂದಣಿ ಕಚೇರಿ ಬಳಿ ಇರುವ ಖಾಸಗಿ ಕಂಪನಿಗೆ ಸೇರಿದ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ವೈರ್ಗಳು ಸುಟ್ಟು ಹೋದ ಘಟನೆ ಜರುಗಿದೆ. ಉಪ ನೋಂದಣಿ ಕಚೇರಿ ಬಳಿ ಇರುವ ಖಾಸಗಿ ಕಂಪನಿಗೆ ಸೇರಿದ ಕಚೇರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಸುಟ್ಟು ಹೋದ ಘಟನೆ ಜರುಗಿದೆ. ಬೆಂಕಿ ಕೆನ್ನಾಲಿಗೆಯಿಂದ ಕೇಬಲ್ ವೈರ್ಗಳು ಸುಟ್ಟು ಹೋಗಿವೆ. ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದೆ. ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ 10ನೇ ಘಟಿಕೋತ್ಸವ. ಕೃಷಿ ವೈವಿಧ್ಯತೆ ರಕ್ಷಿಸುವ ಜೊತೆಗೆ ದೇಶದ ಆಹಾರ ಉತ್ಪಾದನೆ ಸವಾಲು ಎದುರಿಸಲು ಮುಂದಾಗಿ ಡಾಕ್ಟರ್ ಆರ್.ಸಿ. ಅಗರ್ವಾಲ್. ಕೃಷಿ ವಿಶ್ವವಿದ್ಯಾಲಯ ಘಟಿಕೋತ್ಸವ 59 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, ಪದವಿ ಪ್ರದಾನ. ಸಂಸದ ರಾಜಾ ಅಮರೇಶ್ವರ್ ನಾಯಕರಲ್ಲಿ ಕೊರೋನಾ ಸೋಂಕು, ಸಿಎಂ ಸೇರಿ ಅಧಿಕಾರಿಗಳಲ್ಲಿ ಆತಂಕ. ರೈತ ವಿರೋಧಿ ಕಾಯ್ದೆ ರದ್ದಿಗೆ ಆಗ್ರಹಿಸಿ 15ರವರೆಗೆ ವೆಲ್ಫೇರ್ ಪಾರ್ಟಿಯಿಂದ ಜಾಗೃತಿ ಅಭಿಯಾನ. ಅಬ್ದುಲ್ ಲತೀಫ್. ನಗರದ ವಾರ್ಡ್ ನಂಬರ್ 13ರಲ್ಲಿ ಶ್ರೀರಾಮ ಸೇನೆ ಉದ್ಘಾಟನೆ ಕುರಿತು ಸಭೆ. ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಸ್ಥಾನದ ಮುಖ್ಯದ್ವಾರ ಬಾಗಿಲು ನಿರ್ಮಾಣ ಕಾಮಗಾರಿಗೆ ಗಣ್ಯರಿಂದ ಭೂಮಿ ಪೂಜೆ. ಸಿಂಧನೂರು ತಾಲೂಕಿನಲ್ಲಿ ಪ್ರತ್ಯೇಕ ಅಪಘಾತ, ಇಬ್ಬರ ದುರ್ಮರಣ. ಸೀತಮ್ಮ ತಾಂಡದಲ್ಲಿ ಕಲ್ಲಿನ ಕ್ವಾರಿಯಲ್ಲಿ ನೀರಿನಲ್ಲಿ ಮುಳುಗಿ ಇಬ್ಬರು ಬಾಲಕರ ಸಾವು. ಮತ್ತು ನೋಂದಣಿ ಕಚೇರಿ ಬಳಿ ಖಾಸಗಿ ಕಂಪನಿಯ ಕಚೇರಿಯಲ್ಲಿ ಬೆಂಕಿ, ಸುಟ್ಟು ಕರಕಲಾದ ವೈರ್ಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು ಎಂಪೈರ್ ಶೂಟಿಂಗ್, ಶಾರ್ಟಿಂಗ್, ಟೈಲರಿಂಗ್, हमदास टेक्सटाइल एंड टेलर्स, अपोजिट महाराष्ट्र बैंक, करीब ಗಾಂಧಿ ಚೌಕ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30, 40, 40, 60 ಸುತ್ತಳತೆಯಲ್ಲಿ 2 BHK ಮತ್ತು 3 BHK ಮನೆಗಳು ಮಾರಾಟಕ್ಕಿವೆ. ರವೀಂದ್ರ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 500 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹುಬ್ಳಿ ಧಾರವಾಡಕ್ಕೆ ಪ್ರಯಾಣ ಬೆಳೆಸಬಹುದು. ಅಂಬೇಡ್ಕರ್ ಸರ್ಕಲ್, ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550777211. ದ ಲಿವಿಂಗ್ ರೂಮ್ ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ಮೊಬೈಲ್ 9353654221. AMS ಕಂಪ್ಯೂಟರ್ಸ್
Sales and service. 0% EMI Bajaj Finance available. Visit AMS Computers Sales and Service beside SBI Bank, Station Road, Raichur.